ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅವಲಕ್ಕಿಯಿಂದ ಚಕ್ಲಿ ಮಾಡೋದು ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಹಬ್ಬ ಬಂತಲ್ಲ, ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ಎದುರಿಗೆ ಇಡೋಕ್ಕೆ ಚಕ್ಲಿನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿಯನ್ನು ತಗೊಂಡು ಪುಡಿ ಮಾಡಿಕೊಂಡು ಬಂದಿದ್ದೀನಿ. ಅದನ್ನ ನಾವು ಚೆನ್ನಾಗಿ ಜರಡಿಗೆ ಹಿಡಿಬೇಕು. ನೆಕ್ಸ್ಟ್ ನಾವು ಅದೇ ಜಾರ್ಗೆ ಯಾವ ಬೌಲಿಂದ ಅವಲಕ್ಕಿ ತೊಗೊಂಡಿರ್ತೀವಲ್ಲ ಆ ಬೌಲಿಂದ ಅರ್ಧ ಬೌಲ್ ಆಗುವಷ್ಟು ಪುಟಾಣಿಯನ್ನು ತಗೊಂಡು ಮಿಕ್ಸಿ ಮಾಡಿಕೊಂಡು ನಾವು ಬರಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಅದರಿಂದ 2 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನಾವು ಇಲ್ಲಿ ಇದಕ್ಕೆ ಹಾಕೋಕೆ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ನಾವು ಬಿಸಿ ಮಾಡ್ಕೋತಾ ಇದ್ದೀವಿ. ಎಣ್ಣೆ ಬಿಸಿ ಆಗ್ತಿದೆ. ಚಕ್ಲಿಗೆ ಬೇಕಾದಂತಹ ಮಸಾಲೆ ಸಾಮಾನನ್ನು ಹಾಕೊಳ್ಳೋಣ. ಮೊದಲು ನಾವು ಇದಕ್ಕೆ ಜೀರಿಗೆಯನ್ನು ಹಾಕೊಂಡಿದ್ದೀವಿ. ನಂತರ ಅಜ್ಜಿವಾನ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಇವುಗಳನ್ನೆಲ್ಲ ಹಾಕಿ ನಾವಲ್ಲಿ ಕಾಯಕ್ಕಿಟ್ಟಿರೋ ಎಣ್ಣೆನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟಿಗೆ ಹಾಕೋಬೇಕು. ಈ ಕುದಿಯೋ ನೀರನ್ನು ಈ ಥರ ನೀರು ಚೆನ್ನಾಗಿ ಕುದಿಬೇಕು. ನೀರನ್ನು ಹಾಕಿ ಬಿಸಿ ನೀರನ್ನು ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ಮತ್ತೆ ಬೇಕಾದರೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಈ ತೀರಾ ಗಟ್ಟಿನೂ ಇರಬಾರ್ದು, ತೀರಾ ಸಾಫ್ಟೂ ಇರಬಾರ್ದು. ಈ ಥರ ಇದ್ದರೆ ಸಾಕು. ನಾವು ಒಂದು ಒತ್ತಡ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ಥರ ಸ್ವಲ್ಪ ಹಿಟ್ಟನ್ನು ಅದಕ್ಕೆ ಹಾಕಿ ಸಣ್ಣ ಪ್ಲೇಟ್ಗಳನ್ನು ತಗೊಂಡು ಅದನ್ನ ದಬ್ಬ ಹಾಕಿ ಅದ್ರಾಗೆ ನಾವು ಚಕ್ಲಿಯನ್ನು ಹಾಕ್ಕೋಬೇಕು. ಯಾಕಂತಂದರೆ ಈ ಎಣ್ಣೆಯಲ್ಲಿ ಬಿಡುವಾಗನೂ ತುಂಬ ಹಗುರಾಗುತ್ತೆ. ಈ ಥರ ನಾವು ಪ್ಲೇಟ್ ಮೇಲೆ ಚಕ್ಲಿಯನ್ನು ಮಾಡಿಕೊಂಡ್ರೆ ಎಣ್ಣೆ ಕಾದಿದೆ. ಈಗ ನಾವು ಒಂದೊಂದು ಚಕ್ಲಿಯನ್ನು ಎಣ್ಣೆಯಲ್ಲಿ ಬಿಡಬೇಕು. ಕೈ ಸುಡುತ್ತೆ, ಎಣ್ಣೆಯಲ್ಲಿ ತಾಗ್ಬಿಡುತ್ತೆ ಅನ್ನೋರು ಈ ಜಳಗಿ ಸೌಟಿಂದನೂ ಕೂಡ ಚಕ್ಲಿಯನ್ನು ಎಣ್ಣೆಯೊಳಗೆ ಹಾಕ್ಬೋದು. ಇವೆಲ್ಲ ಗುಳ್ಳಿ ಬಬಲ್ಸ್ ಎಲ್ಲ ಹೋಗಿಂದ ಚಕ್ಲಿಯನ್ನು ತಿರುಗಿಸಿ ಹಾಕಬೇಕು. ಅಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಚಕ್ಲಿ ಹರ್ಕೊತವೆ. ನೋಡಿ ಎಷ್ಟು ಚೆನ್ನಾಗಾದವು. ಈ ಥರ ಸಿಂಪಲ್ ಆಗಿರೋ ಚಕ್ಲಿಯನ್ನು ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲೆಲ್ಲ ಮುಗಿದ್ಬಿಡುತ್ತೆ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.